ಇವತ್ತು ನಾನಿಲ್ಲಿ ಆಲೂ ರಾಯತ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹಾಲು ತೊಗೊಂಡು ಈ ರೀತಿ ಹಾಲು ತೊಗೊಂಡು ಮೊದಲಿಗೆ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ಮೊದಲಿಗೆ ನೋಡಿ. ಆಮೇಲೆ ಗ್ಯಾಸ್ ಸ್ಟವ್ ಚಾಲು ಮಾಡಿಕೊಂಡು ಒಂದು ಪ್ಯಾನಿನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕಾಯಕ್ಕೆ ಇಟ್ಬಿಡಿ. ನೀರು ಕುದಿಬೇಕು ಚೆನ್ನಾಗಿ. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೀರಿನಲ್ಲಿ. ಆಮೇಲೆ ಹಾಲು ಹಾಕ್ಬಿಡ್ಬೇಕು. ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡ್ಬೇಕು ಇದನ್ನು. ಇಲ್ಲಿ ನಾನು ಹಾಲು ಕುದ್ಕೊಳಕ್ಕೆ ಇಟ್ಟಿದ್ದೀನಲ್ಲ, ಹಾಲು ಕುದ್ದವ. ಈ ಗ್ಯಾಸ್ ಬಂದ್ ಮಾಡಿ ಅದರಲ್ಲಿ ನೀರು ತೆಗೆದೇ ಹಾಕಬೇಕು. ನೋಡಿ ಈ ರೀತಿ ಕುದ್ದಾದ್ಮೇಲೆ ಬಿಸಿನೀರು ತೆಕ್ಕೊಂಡು ಮತ್ತೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಒಂದು 2 ನಿಮಿಷ ಬಿಟ್ಟು ಬಿಡಬೇಕು. ಅದೇ ರೀತಿ ನೋಡಿ ಹಾಲು ರಾಯತ ಮಾಡೋಕ್ಕೆ ಮೊದಲಿಗೆ ಇಲ್ಲಿ ಒಲೆ ಹತ್ತಿಸಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಬೇಕು. ಅದರಲ್ಲಿ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳಗಡ್ಡಿ, ಅದ್ರಕ್ ಪೇಸ್ಟು, ಸ್ವಲ್ಪ ಹಿಂಗು, ನೋಡಿ ಈ ರೀತಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಗ್ಯಾಸ್ ಸ್ಟವ್ನ ಬಂದ್ ಮಾಡಿಕೊಂಡು ಆರಕ್ಕೆ ಬಿಡಿ ಇದನ್ನು. ನೋಡಿ ಇದು ಚೆನ್ನಾಗಿ ಆರಿದೆ. ಆರಾದಮೇಲೆ ಹಾಲು ಹಾಕ್ಕೋಬೇಕು ಇದರಲ್ಲಿ. ನಾವು ಕುದಿಸಿ ಸೊಪ್ಪೆ ತೆಗೆದಿಟ್ಟಿರೋ ಹಾಲು ಇರ್ತಾವಲ್ಲ ಅದನ್ನು ಹಾಕ್ಕೋಬೇಕು ಇದರಲ್ಲಿ. ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಸಿದೇ ಇರಬೇಕು, ಫ್ರೈ ಮಾಡೋಕ್ಕೆ ಹೋಗಬೇಡಿ ಈರುಳ್ಳಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮೊದಲಿಗೆ ಕಲಿಸ್ಕೋಬೇಕು ಇದನ್ನು. ಈ ರೀತಿ ಚೆನ್ನಾಗಿ ಎಲ್ಲನೂ ಕಲಿಸ್ಕೋಬೇಕು. ಕಲಸಾದ್ಮೇಲೆ ಮೊಸರು ಹಾಕ್ಕೋಬೇಕು ಇದರಲ್ಲಿ. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಈ ರೀತಿ ಚೆನ್ನಾಗಿ ಎಲ್ಲನೂ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ನೋಡಿದ್ರಲ್ಲ ಆಲೂ ರಾಯತ ಯಾವ ರೀತಿ ಮಾಡ್ಕೋಬೇಕು ಅಂತ. ಈ ರೀತಿ ಆಲೂ ರಾಯತ ಒಂದು ಸಾರಿ ನೀವು ಮಾಡ್ಕೊಂಡು ನೋಡಿ. ಇದು ಅನ್ನದ ಜೊತೆ, ರೊಟ್ಟಿ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ.